ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಹೈದ್ರಾಬಾದಿ ತವಾ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇದನ್ನು ನಾವು ಆಲ್ಮೋಸ್ಟ್ ಎಲ್ಲ ಥರದ ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಆಮೇಲೆ ಇದನ್ನು ತುಂಬ ಇಷ್ಟಪಟ್ಟು ಕೂಡ ಈ ಥರ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ಬನ್ನಿ, ಇದನ್ನು ಬೆಳಗ್ಗೆ ಲಂಚ್ ಬಾಕ್ಸಿಗೂ ಕೂಡ ಮಾಡ್ಬೋದು. ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 7ರಿಂದ 8 ತಗೊಂಡು ಅದನ್ನು ಬಿಸಿನೀರಲ್ಲಿ ನೆನೆಸಬೇಕು. ಈ ಥರ ಒಂದು 1/4 ಗಂಟೆ ಬಿಸಿನೀರಲ್ಲಿ ನೆನೆಯಕ್ಕೆ ಬಿಡಬೇಕು. ಅದಾದಮೇಲೆ ಈ ಕಡೆ ಅಕ್ಕಿನ 1 ಬೌಲಷ್ಟು ಅಕ್ಕಿನ ತಗೊಂಡಿನಿ. ಇಲ್ಲಿ ನಾನು 100 ಗ್ರಾಮಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಅದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ಅದನ್ನೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿದ ನಾವು ಅಕ್ಕಿನ ಎಷ್ಟು ಅಳತೆಯಲ್ಲಿ ತಗೊಂಡಿರ್ತೀವೋ, 1 ಬೌಲ್ ಆಗಲಿ ಅಥವಾ 1 ಕಪ್ ಆಗಲಿ, ಎಷ್ಟು ಅಳತೆ ಬೌಲಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಬೌಲಲ್ಲಿ 2 ಬೌಲಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ 1 ಬೌಲ್ ಅಕ್ಕಿ ತೊಗೊಂಡಿರೋದ್ರಿಂದ ಇದರಲ್ಲಿ 2 ಬೌಲಷ್ಟು ನೀರನ್ನು ಹಾಕಿದೆ. ಅದಾದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಕುಕ್ಕರ್ನ ಕೂಗಿಸಿ ತಣ್ಣಗಾಗೋಕ್ಕೆ ಅನ್ನನ ಬಿಡಬೇಕು. ಸೊ ತಣ್ಣಗಾಗೋ ಅಷ್ಟರೊಳಗೆ ಕೂಗಿ ನಾವು ಈ ಕಡೆ ನೆನೆಸಿರ್ತಕ್ಕಂಥ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ವಲ್ಲ ಅವನ್ನ ರುಬ್ಕೋಬೇಕು. ಆ ನೆನೆಸಿರ್ತಕ್ಕಂಥ ನೀರನ್ನು ತೆಗೆದುಬಿಟ್ಟು ಬರೀ ಮೆಣಸಿನ್ಕಾಯಿ ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಹಾಕ್ಬಿಟ್ಟು ಈ ಥರ ನೀಟಾಗಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ಅಂತ. ಸೊ ನೋಡಿ, ಈ ಥರ ನೀಟಾಗಿ ರುಬ್ಕೋಬೇಕು. ಇದೆಲ್ಲ ರುಬ್ಕೊಂಡ್ಮೇಲೆ ನೋಡಿ, ಇಲ್ಲಿ ಕೂಡ ಈ ಕಡೆ ಅನ್ನ ಬಿಸಿ ಬಿಸಿ ಇದು ರೆಡಿಯಾಗಿದೆ. ಸೊ ಈಗ ನೆಕ್ಸ್ಟು ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ. ಗ್ಯಾಸಿನ ಮೇಲೆ ಒಂದು ಪ್ಯಾನನ್ನು ಇಡಬೇಕು. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಆ ಎಣ್ಣೆ ಹಾಕಿದ್ಮೇಲೆ ಅದಕ್ಕೇ ನಾವು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಬೇಕು. ನಾವು ಆ ಎಣ್ಣೆ ಕಾಯೋಷ್ಟೊತ್ತಿಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಆ ತುಪ್ಪ ಎಲ್ಲ ಕರಗಿ ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಬೇಕು. ನಾವು ಫಸ್ಟಿಗೆ ತುಪ್ಪ ಹಾಕಿ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ, ತಳ ಹಿಡಿಯುತ್ತೆ. ಅದಕ್ಕೆ ನಾವು ಆವಾಗಲೂ ಎಣ್ಣೆ ಹಾಕ್ಬಿಟ್ಟು ತುಪ್ಪ ಹಾಕಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಕಾದ್ಮೇಲೆ ಹಾಕಬೇಕು. ಅದಾದಮೇಲೆ ನೆಕ್ಸ್ಟು 1 ಬೌಲಷ್ಟು ಚಿಕ್ಕದಾಗಿ ಒಂದು 2 ಗೆಡ್ಡೆಯಷ್ಟು ಚಿಕ್ಕದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಅದೆಲ್ಲ ನೀಟಾಗಿ ಸಣ್ಣ ಉರಿಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಈಗ ಹೆಚ್ಚಿರ್ತಕ್ಕಂಥ 1 ಬೌಲಷ್ಟು ಟೊಮೊಟೊನ, ಅಂದರೆ 2 ಟೊಮೊಟೊನ ಹಾಕಬೇಕು. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು 2 ಟೊಮೊಟೊನ ಹಾಕ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ನಾವು ಅದನ್ನು ಬೇಯಿಸ್ಕೋಬೇಕು. ನೋಡಿ, ಅದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಅದೆಲ್ಲ ಒಂದು 3/4 ಭಾಗ ಟೊಮೊಟೊ ಬೆಂದಮೇಲೆ ನಾವು ಇವಾಗ ಹೆಚ್ಚಿರ್ತಕ್ಕಂಥ ತರಕಾರಿಗಳನ್ನು ಹಾಕಬೇಕು. ಅಂದರೆ 1 ಬೌಲಷ್ಟು ಬೀನ್ಸನ್ನು ಹಾಕಬೇಕು. ಒಂದು 50 ಗ್ರಾಮಷ್ಟು ಬೀನ್ಸನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಒಂದು ದಪ್ಪ ಕ್ಯಾಪ್ಸಿಕಮ್ಮನ್ನು ಕೂಡ ಇದೇ ಥರ ಚಿಕ್ಕದಾಗಿ ಹೆಚ್ಕೋಬೇಕು. ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ದಪ್ಪ ಮೆಣಸಿನ್ಕಾಯಿನೂ ಕೂಡ ಇವಾಗಲೇ ನಾವು ಹಾಕಬೇಕು. ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನೋಡಿ, ಒಂದು ದಪ್ಪ ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕ್ಕೋಬೇಕು. ಅದನ್ನು ಕೂಡ ನೀಟಾಗಿ ಎಲ್ಲ ಮಿಕ್ಸ್ ಆಗಿ ಅದು ಎಣ್ಣೆಯಲ್ಲೇ ನೀಟಾಗಿ ಆ ಬೀನ್ಸು ಮತ್ತು ಈ ದಪ್ಪ ಕ್ಯಾಪ್ಸಿಕಮ್ ಇದ್ದಾವಲ್ಲ ಅದು ಎರಡನ್ನೂ ಕೂಡ ನೀಟಾಗಿ ಬೇಯಬೇಕು. ಆ ಥರ ಆದಷ್ಟು ನಾವು ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ ಅದು ನೀಟಾಗಿ ಎಣ್ಣೆಯಲ್ಲೇ ಅದು ಬೇಗ ಬೇಯುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಬೆಂದಮೇಲೆ ನಾವಿವಾಗ ತುರಿದಿರ್ತಕ್ಕಂಥ 1-2 ಕ್ಯಾರೆಟನ್ನು ಹಾಕ್ಕೋಬೇಕು. 1 ಬೌಲಷ್ಟು ಕ್ಯಾರೆಟು, 1 ಬೌಲಷ್ಟು ಬೀಟ್ರೂಟು ಹಾಕಿ ಮತ್ತು ಬೇಯಿಸಿರ್ತಕ್ಕಂಥ ಹಸಿ ಬಟಾಣಿ. ನಾವು ಬಟಾಣಿನ ಬೇಯಿಸಾದರೂ ಹಾಕ್ಬೋದು, ಅಥವಾ ನಾವು ಆವಾಗಲೇ ಬಟಾಣಿ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಹಾಕಿದ್ವಲ್ಲ ಆ ಟೈಮಲ್ಲಿ ಹಸಿ ಬಟಾಣಿ ಹಾಗೆ ಹಾಕ್ಬಿಟ್ಟು ಅದನ್ನು ಕೂಡ ಬೇಯಿಸ್ಕೋಬೋದು. ಇದರಲ್ಲಿ ಎಣ್ಣೆಲೆ ಬೇಯೋ ಥರ. ಬಟ್ ಟೈಮ್ ಇಲ್ಲ ಅನ್ನೋದ್ರಿಂದ ಈ ಥರ ಬೇಯಿಸಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಆಗುತ್ತೆ. ಅದೆಲ್ಲದನ್ನು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು.
ಅದೆಲ್ಲ ಒಂದು 2 ನಿಮಿಷಗಳ ಕಾಲ ಅದು ಹಸಿಗಾಟೋಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಅದೆಲ್ಲ ನೀಟಾಗಿ ಬೆಂದಮೇಲೆ ಅದಕ್ಕೆ ನಾವು ಆವಾಗಲೇ ರುಬ್ಬಿರ್ತಕ್ಕಂಥ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಇದೆಯಲ್ಲ, ಆ ಪೇಸ್ಟನ್ನು ಈಗ ಹಾಕಬೇಕು. 2 ಟೇಬಲ್ ಸ್ಪೂನಷ್ಟು ರುಬ್ಬಿರ್ತಕ್ಕಂಥ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಬೇಕು. ಅದಾದಮೇಲೆ 1.5 ಇಂದ 2 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲನ ಹಾಕಬೇಕು. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕಬೇಕು. ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿನಿ. ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಆ ಮಸಾಲೆ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಆ ಥರ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಈ ಥರ ಫ್ರೈ ಮಾಡಬೇಕಾದ್ರೆ ನಮಗೆಲ್ಲರೂ ತಳ ಹಿಡಿಯುತ್ತೆ ಅಥವಾ ಆ ಗ್ರೇವಿ ನಮಗೆ ಗಟ್ಟಿ ಅನಿಸಿತ್ತು ಅಂದರೆ 1 ಟೀ ಕುಡಿಯೋ ಲೋಟದಲ್ಲಿ 1 ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ಕೋಬೇಕು. ಆ ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ನೀರಿನ ಅಂಶ ಎಲ್ಲ ನೀಟಾಗಿ ಅದು ಡ್ರೈ ಆಗೋ ರೀತಿ ಅದನ್ನು ನಾವು ಆದಷ್ಟು ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಈ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಅದೆಲ್ಲ ನೀಟಾಗಿ ಬೆಂದಮೇಲೆ ನಾವು ಅವಾಗಲೇ ಮಾಡಿ ಇಟ್ಕೊಂಡಿದ್ದ ಅನ್ನನ ಇವಾಗ ಇದಕ್ಕೆ ಹಾಕಬೇಕು. ನೋಡಿ ಈ ಥರ ನಾವು ಅನ್ನ ಮಾಡಿಟ್ಕೊಂಡಿರೋದನ್ನು ಗೊಜ್ಜೊಳಗೆ ಹಾಕಬೇಕು. ಈ ಥರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಕಿದ ಮೇಲೆ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಬೇಕು, ರಸನ ಹಿಂಡಬೇಕು ಇದಕ್ಕೆ. ಅದಾದಮೇಲೆ ನೆಕ್ಸ್ಟ್ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈ ನಿಂಬೆಹಣ್ಣನ್ನೆಲ್ಲ ಹಿಂಡ್ಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ನಾವು ಆದಷ್ಟು ಇದನ್ನು ಅನ್ನನ ಜೋರಾಗಿ ಮಿಕ್ಸ್ ಮಾಡಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಆ ಅನ್ನ ತುಂಬ ಮೆತ್ತಗಾಗುತ್ತೆ. ಯಾವಾಗಲೇ ಆಗಲಿ ನಾವು ಅನ್ನನ ಬಿಸಿ ಇದ್ದಾಗಲೇ ಅದನ್ನು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಬೆಚ್ಚಗಿದ್ದಾಗ ಉಗುರು ಬೆಚ್ಚಗಿದ್ದೆ ಅನ್ನೋ ಟೈಮಲ್ಲಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದಾಗ ಅನ್ನ ನಮಗೆ ಮೆತ್ತಗಾಗಲ್ಲ, ನೀಟಾಗಿ ಉದ್ರುದ್ರಾಗೆ ಬರುತ್ತೆ. ನೋಡಿ ಈ ಥರ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಹೈದ್ರಾಬಾದಿ ಸ್ಟೈಲ್ ತವಾ ಬಿರಿಯಾನಿ ರೆಡಿ ಆಯಿತು. ಸೊ ನೋಡಿ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಅದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ಬಿಸಿ ಬಿಸಿ ಇದ್ದಂಗೆ ಸರ್ವ್ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಇದನ್ನು ನಾವು ರಾಯ್ತ ಜೊತೆ ಆಗಲಿ ಅಥವಾ ಸೇವ್ ಜೊತೆ ಆಗಲಿ ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ರಾಯ್ತ ಜೊತೆ ಸರ್ವ್ ಮಾಡಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನು ಲಂಚ್ ಬಾಕ್ಸಿಗೂ ಕೂಡ ಮಕ್ಕಳಿಗೆ ಪ್ರಿಪೇರ್ ಮಾಡ್ಬೋದು. ಏಕೆಂದರೆ ಇದನ್ನು ನಾವು ಒಂದೇ ಥರದ ರೈಸನ್ನು ಮಾಡಿದಾಗ ಮಕ್ಕಳಿಗೂ ಬೇಜಾರಾಗುತ್ತೆ. ನೋಡಿ ಈ ಥರ ನಾವು ಕ್ಯಾರೆಟು, ಬೀಟ್ರೋಟು, ಬೀನ್ಸು ಎಲ್ಲ ಥರದ ತರಕಾರಿ ಹಾಕಿ ಮಾಡಿರೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್